ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನಗಣಪತಿ. ಇವತ್ತು ಇನ್ನೊಂದು ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು ಆ ಡಿಸೈನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವತ್ತು ಸ್ಯಾರಿನಲ್ಲಿ ಮಾಡಲ್ಲ, ಸ್ಯಾಂಪಲ್ ಪೀಸ್ನಲ್ಲಿ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಲೇಸ್ ಮತ್ತು ಹಾರೆಳೆ ದಾರ, ಹಾಗೆಯೇ ಫ್ಲವರ್ ಬೀಡ್ ಅಂದರೆ ಇದು ಈ ಥರ ಬರುತ್ತೆ. ರೌಂಡ್ ಇದೆ, ಸೆಂಟ್ರಲ್ಲಿ ಫ್ಲವರ್ ಟೈಪ್ ಇದೆ, ಸ್ವಲ್ಪ ಮ್ಯಾಟ್ ಟೈಪಲ್ಲಿ ಬೀಡ್ ಇದೆ, ಮ್ಯಾಟ್ ಗೋಲ್ಡ್ ಟೈಪಲ್ಲಿ, ಮತ್ತು ಸ್ಮಾಲ್ ಬೀಡ್, ಹಾಗೆಯೇ 10 ಅಥವಾ 11 ನಂಬರ್ ನೀಡಲ್. ಇಷ್ಟು ಸಾಕಾಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಶುರು ಮಾಡ್ತೀನಿ. ಮೊದಲಿಗೆ ದಾರಾನ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಮತ್ತೆ 4 ಚೈನ್ 2 3 4 ಇದು ಅಷ್ಟೇ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಈ ಥರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಈ ಥರ ಕಾಣಿಸ್ಬೇಕು. ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಮತ್ತೆ 1 2 3 4 ಮತ್ತೆ 4 ಚೈನ್ 1 ಲಾಕ್ ಆಯ್ತಲ್ವಾ. ನೋಡಿ, 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಈ ಥರ ಬರಬೇಕು. ಮತ್ತೆ 4 ಚೈನ್ 1 2 3 4 ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಮತ್ತೆ ಲಾಕ್. ಕರೆಕ್ಟಾಗಿ ನೋಡಿಕೊಂಡೇ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ 3 4 ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್. ನಿಮಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೆ ಆ ಥರ ಬೀಡ್ ಹಾಕ್ಕೋಬೋದು. ಇದೇ ಬೀಡ್ ಹಾಕಬೇಕು ಅಂತ ಏನೂ ಇಲ್ಲ. ಈಗ ಸ್ಯಾರಿನಲ್ಲಿ ಯಾವ ಥರ ಡಿಸೈನ್ ಇದೆ ಅಂತ ನೋಡಿ ಅದಕ್ಕೆ ಆ ಡಿಸೈನ್ಗೆ ಸರಿಯಾಗುವಂಥ ಬೀಡ್ನೂ ಕೂಡ ಹಾಕೋಬೋದು. ಇಲ್ಲಿ ಹಾಕಿದ ಬೀಡ್ನೇ ಹಾಕಬೇಕು ಅಂತ ಏನೂ ಇಲ್ಲ. ನೋಡಿ, ಈ ಥರ. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 2 3 4 ಲಾಕ್ ಬರೋ ಕಡೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ 2 ಟೈಮ್ಸ್ ಬರೋ ಥರ ನೋಡ್ಕೊಳ್ಳಿ. ಅಲ್ಲಿಂದ ಬೇಸ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಇದನ್ನ ಕಟ್ ಮಾಡಬೇಕು ಅಂತಿಲ್ಲ. ಇದನ್ನ ಸ್ಯಾರಿ ಹಿಂದಕ್ಕೆ ಟರ್ನ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ತೀನಿ. 1 2 3 4 ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತಾ ಅಂತ. ಬರಲಿಲ್ಲ ಅಂದರೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನೋಡಿ, ಈಗ ಈ ಲಾಕ್ ಇದೆ ಅಲ್ವಾ, ಲಾಕ್ ಇರೋ ಕಡೆ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಲಾಕ್ ಆಯಿತು. ಹೀಗೆ ಅಲ್ಲಿಂದ ಇಲ್ಲಿ 4 ಚೈನ್ ಇದೆ ಅಲ್ವಾ, ಇಲ್ಲಿ 4 ಚೈನ್, ಈ 4 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ತಗೊಂಡು ಲಾಕ್ ಮಾಡ್ಕೊಳ್ತೀನಿ. ಇನ್ನೊಂದು ಲಾಕ್. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ಬೀಡ್ನ ಹಿಂಭಾಗ ನೋಡಿ, ಇದು ಈ ಬೀಡ್ನ ಹಿಂಭಾಗದಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ, ಈ ಥರ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಬೀಡ್ನ ಹಿಂಭಾಗ ದಾರದಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ 2 ಚೈನ್ 1 2 ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, ಈ ಥರ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅದೇ ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ, ಈ ಥರ 2 ಟೈಮ್ಸ್ ಈ ಥರ ಹಾಕೋಬೇಕು. ಅಲ್ಲಿಂದ 2 ಚೈನ್ 1 2 ಚೈನ್ ಆಯ್ತಲ್ವಾ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ, ಈ ಥರ 2ರಲ್ಲಿ 1 ಮತ್ತೆ ನೋಡಿ, ಈ ಥರ ಮಾಡ್ಕೊಳ್ತಾ ಹೋಗಬೇಕು. ಮತ್ತೆ 2 ಚೈನ್ 1 2 ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಮಾಡ್ತಾ ಹೋಗೋಣ. 2 ಟೈಮ್ಸ್ ಆಯಿತು. ಮತ್ತೆ ನೋಡಿ, 1 2 3 4 ಈಗ 2 ಚೈನ್ ಹಾಕ್ಕೊಳ್ತೀನಿ. 1 2 ಮೊದಲಿಗೆ ನಾನು ಇಲ್ಲಿ 4 ಚೈನ್ ಇದಕ್ಕೆ ಲಾಕ್ ಮಾಡ್ತೀನಲ್ವಾ,
ಹಂಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್ ನೋಡಿ ಈ ಥರ ನೋಡಿ ಹೇಳ್ಕೊಡ್ತೀನಿ. ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದೆ. ಅಲ್ಲಿಂದ ಲಾಕ್ ಮಾಡಿದ ತಕ್ಷಣ ಇಲ್ಲಿ 4 ಚೈನ್ ಇತ್ತಲ್ವಾ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ತ್ರಿಬಲ್ ಕ್ರೋಶೆ 2, ಅಲ್ಲಿಂದ 2 ಚೈನ್ ತ್ರಿಬಲ್ ಕ್ರೋಶೆ 2, 2 ಚೈನ್ ತ್ರಿಬಲ್ ಕ್ರೋಶೆ 2, 2 ಚೈನ್ ಈ ಥರ ಮಾಡಿ ಕೊನೆಗೆ 2 ಚೈನ್ ಹಾಕಿ 2 ಆಯ್ತಲ್ವಾ, 3 4 ಈಗ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಈ 4 ಚೈನ್ ಇದೆ ನೋಡಿ, ಈ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ಮತ್ತು 2 ಚೈನ್ 1 2 ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಈ ಬೀಡ್ ಹಿಂಭಾಗ ನೋಡಿ, ಇಲ್ಲಿ ಇದರಲ್ಲಿ ದಾರ ಇದೆ ಅಲ್ವಾ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ದಾರದೊಳಗಡೆಯಿಂದ ನೀಡಲ್ ಹಾಕಿ ಮೇಲೆ ಹೇಳ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ 2 1 2 1 ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅದೇ ಹೋಲೊಳಗೆ ನೀಡಲ್ ಹಾಕಿ ದಾರಾನ ಮೇಲೆ ಹಿಡ್ಕೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು 2 ಚೈನ್ 1 2 ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಸೇಮ್ ದಾರದೊಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ನೋಡಿ ಈ ಥರ ಬರುತ್ತೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 1 2 1 ಮತ್ತೆ 2 ಚೈನ್ 1 2 ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ ನೋಡಿ ಈ ಥರ. ಮತ್ತೆ 2 ಚೈನ್ ಹೀಗೇನೆ ತ್ರಿಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. 2 ಚೈನ್ 2 ಸಲ ತ್ರಿಬಲ್ ಕ್ರೋಶೆ, 2 ಚೈನ್ 2 ಸಲ ತ್ರಿಬಲ್ ಕ್ರೋಶೆ ಹೀಗೇನೆ ಮಾಡ್ತಾ ಹೋಗಬೇಕು ನೋಡಿ ಈ ಥರ. 2 3 4 ಆಗಿದೆ. ಮತ್ತು 2 ಚೈನ್ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ 4 ಟೈಮ್ಸ್ ಅಲ್ಲ 8 ಟೈಮ್ ತ್ರಿಬಲ್ ಕ್ರೋಶೆ ಬಂದಿರುತ್ತೆ. 1 2 3 4 5 6 7 8 ಅಲ್ಲಿಂದ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಲಾಕ್ ಇರುವ ಕಡೆ ಲಾಕ್ ನೋಡಿ, ಲಾಕ್ ಇರುವ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿ ಲಾಕ್ ಇರುವ ಕಡೆ ಲಾಕ್ ನೋಡಿ ಈ ಥರ. ಫ್ರಂಟಿಂದ ಈ ಥರ ಕಾಣಿಸುತ್ತೆ ಡಿಸೈನು, ಬ್ಯಾಕಿಂದ ಈ ಥರ. ಅಲ್ಲಿಂದ 4 ಚೈನ್ ಇರುವಲ್ಲಿ ಲಾಕ್, ಅಲ್ಲಿಂದ 2 ಚೈನ್ 1 2 ಈ ಥರ. ಅಲ್ಲಿಂದ 2 ಟೈಮ್ಸ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಬೀಡ್ ಹಿಂಭಾಗ ಇರೋ ದಾರದೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ 2 1 2 1 ಒಂದು ತ್ರಿಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಬರುವ ಹಾಗೆ ಮಾಡ್ಕೋಬೇಕು. 2 ಟೈಮ್ಸ್ ಆಯಿತು. ಅಲ್ಲಿಂದ 2 ಚೈನ್ ನೋಡಿ ಈ ಥರ. ಈಗ ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ ಇದೆ, ಫ್ರಂಟ್ ಸೈಡ್ ಈ ಥರ ಕಾಣಿಸುತ್ತೆ. 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿದ್ದೀನಿ ದಾರಾನ. ಈಗ ಫ್ರಂಟ್ ಸೈಡ್ಗೆ ಈ ಥರ ಟರ್ನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಕಾಣಿಸುತ್ತೆ. ಈಗ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ, ಅದಕ್ಕೂ ಹಾರಳೆ ದಾರನೇ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇಲ್ಲಿ 4 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆನೆ ನೀಡಲ್ ತಂದು ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿ ಲಾಕ್ ಮಾಡಿದ್ದೆಲ್ಲ ಸಿಂಗಲ್ ಕ್ರೋಶೆ ಅಲ್ಲಿಗೇನೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಲಾಕ್ ಇರೋ ಕಡೆ ಲಾಕ್. ಇಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ 2 ಚೈನ್ ಹಾಕಿದ್ದೆ ಅಲ್ವ ಫಸ್ಟ್, ಆ ಗ್ಯಾಪ್ನೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ 2 1 ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ನೋಡಿ ಈ ಥರ. 2 ಟೈಮ್ಸ್ ಆಯಿತು. ಇದು 3 ಟೈಮ್ಸ್ ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ಇಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಮತ್ತೆ ದಾರ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ನ ಲಾಕ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತು 2 ತ್ರಿಬಲ್ ಕ್ರೋಶೆ ಆದಮೇಲೆ ಇಲ್ಲಿ 2 ಚೈನ್ ಹಾಕಿದ್ದೆ ಅಲ್ವಾ, ಈ ಗ್ಯಾಪ್ನೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ 2 1 ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ಇನ್ನೊಂದು ಡಬಲ್ ಕ್ರೋಶೆ ಈ ಥರನೇ ಮಾಡ್ಕೊಂಡು ಹೋಗಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ನೋಡಿ,
1 ಬೀಡ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತು ತ್ರಿಬಲ್ ಕ್ರೋಶೆ ಹಾಕಿದ್ದೆ ಅಲ್ಲ 2 ಟೈಮ್ಸ್, ಅದ್ರ ಮಧ್ಯದಲ್ಲಿ ಪುನಃ 2 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತು ಡಬಲ್ ಕ್ರೋಶೆ ಈ ಥರನೇ ಮಾಡ್ಕೊಳ್ತಾ ಹೋಗಬೇಕು ನೋಡಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ ನೋಡಿ. ಈ ಥರ ಬರಬೇಕು ಡಿಸೈನ್. ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೊಂದು ಸ್ಮಾಲ್ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಇನ್ನೊಂದು 2 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, 3 ಟೈಮ್ಸ್ ಡಬಲ್ ಕ್ರೋಶೆ, ಒಂದೊಂದು ಗ್ಯಾಪ್ನೊಳಗೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ಈ ಥರ ಬರುತ್ತೆ ಡಿಸೈನು. ಮತ್ತು ದಾರ ಮೇಲೆ ಮಾಡ್ಕೊಳ್ತೀನಿ, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ನೋಡಿ. ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದೆಲ್ಲ 2 ಟೈಮ್ಸ್, ಕೊನೆಯದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ಗ್ಯಾಪ್ನೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತು ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ. ಇಲ್ಲಿಯೂ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ಈ ಥರ ಕಾಣಿಸುತ್ತೆ ಡಿಸೈನು. ಅಲ್ಲಿಂದ ಲಾಕ್ ಇರುವ ಕಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 4 ಚೈನ್ 1 2 3 4. ಈಗ ಲಾಕ್ ಇರುವ ಕಡೆ ಲಾಕ್ ನೋಡಿ. ಈ ಥರ ಕಾಣಿಸುತ್ತೆ ಡಿಸೈನ್. ಇದು ಬೀಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಅಲ್ಲಿಂದ ಮತ್ತೆ ಸೇಮ್ ಇದೇ ಥರ ಮಾಡ್ಕೊಂಡು ಹೋಗಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 2 ಚೈನ್ ಹಾಕಿದ್ದೆ ಅಲ್ವಾ, ಅದರೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, 2ರಲ್ಲಿ 1, 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ನೋಡಿ. ಈ ಟೈಪ್ ಬರುತ್ತೆ. ಮತ್ತೆ ದಾರ ಮೇಲೆ ಮಾಡಿಕೊಂಡು 1 ಬೀಡ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ 2 ಟೈಮ್ಸ್ ಹಾಕಿದ ಮೇಲೆ ಇಲ್ಲಿ 2 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ದಾರ ಮೇಲೆ ಎಳ್ಕೊಳ್ತೀನಿ, 1 ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರ ಮೇಲೆ ಎಳ್ಕೊಂಡು 1 ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, 1 ಬೀಡ್. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು 2 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದರೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಇದೇ ಥರ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ತೀನಿ. 3 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, 1 ಬೀಡ್. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಅದ್ರ ಒಳಗಡೆಯಿಂದ ದಾರಾನ ಮೇಲೆ ಎಳ್ಕೊಂಡು 1 ಡಬಲ್ ಕ್ರೋಶೆ, 2 3 ನೋಡಿ. 3 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ದಾರಾನ ಮೇಲೆ ಎಳ್ಕೋಬೇಕು. ಇನ್ನೊಂದು ಬೀಡ್. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಕೊನೆಯದಾಗಿ ಇದು ಇಲ್ಲಿ ಗ್ಯಾಪ್ ಇದೆ ಅಲ್ವ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೊಂದು ಡಬಲ್ ಕ್ರೋಶೆ ನೋಡಿ. ಈ ಥರ ಬರಬೇಕು ಡಿಸೈನ್. ಅಲ್ಲಿಂದ ಲಾಕ್ ಇರುವ ಕಡೆ ಲಾಕ್, ಅಲ್ಲಿಂದ 4 ಚೈನ್ 1 2 3 4 ನೋಡಿ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಲಾಕ್ ಇರುವ ಕಡೆ ಲಾಕ್, ಇಲ್ಲಿ ಲಾಕ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಕಾಣಿಸುತ್ತೆ ಡಿಸೈನು. ಈ ಥರನೇ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಈ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇಲ್ಲಿ 150 ದಾರದಿಂದ ಕುಚ್ಚ ಹಾಕ್ತೀನಿ. ಇಲ್ಲಿ ಕಟ್ ಮಾಡಿರೋಂಥ ದಾರನ ಕೊನೆಗೆ ಗಮ್ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಥರ ಕಾಣಿಸುತ್ತೆ ಫೈನಲಿ ಡಿಸೈನ್ ಇದು. ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. 150 ದಾರದಿಂದ ಕುಚ್ಚು ಹಾಕ್ತೀನಿ. ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. 150 ದಾರದಿಂದ ಕುಚ್ಚು ಹಾಕಿದ್ದೀನಿ. ಕುಚ್ಚು ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ಡಿಸೈನು. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಅದರಲ್ಲೂ ಈ ಬೀಡ್ ಹಾಕಿದ ಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೆ ಆ ಥರ ಬೀಡ್ ಹಾಕಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗುತ್ತೆ ಈ ಡಿಸೈನು. ಹಾಗೆಯೇ ಇದಕ್ಕೆ ಪ್ರೈಸ್ ತಗೋಬೋದು ಅಂದರೆ 900ಇಂದ 950ವರೆಗೂ ತಗೋಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ನೋಡಿ. ಈ ಥರ ಇದೆ ಡಿಸೈನು. ಪಕ್ಕದಿಂದ ತೋರಿಸ್ತೀನಿ ನಿಮಗೆ
ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ತುಂಬಾ ಚೆನ್ನಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಡಿಸೈನ್ನೊಂದಿಗೆ ಮತ್ತೊಮ್ಮೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.